ಎಲ್ಲರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಮತ್ತೆ ಭೈರವ ಮಾನ್ಸೂನ್ ರೈಡ್ ಅಂತೇಳಿ ಬೆಂಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ಕುಂದಾಪುರ, ಮಂಗಳೂರು ಮತ್ತೆ ವಾಪಸ್ ಬೆಂಗಳೂರು ಕಡೆಗೆ ಪ್ರಯಾಣ ಮಾಡ್ತಾ ಇದೀವಿ. ಇದು ನಮ್ಮ 3ನೇ ದಿನ. ನಾನು ಮತ್ತೆ ಭೈರವ ಮೊದಲನೇ ದಿನ ಬೆಂಗಳೂರಿನಿಂದ ಹೊರಟು ಕೊರಟಗೆರೆ ಹತ್ರ ಇರುವಂತಹ ಒಂದು ಹಳ್ಳಿಗೆ ಬಂದು ತಲುಪಿದ್ವಿ. ಇಲ್ಲಿ ನನ್ನ ಫ್ರೆಂಡ್ ರಘು ಅಣ್ಣ ಇದ್ದಾರೆ. ನಾನು ನಮ್ಮ ಮನೆಯನ್ನ ಹೊರತುಪಡಿಸಿ ನಮ್ಮದೇ ಮನೆ ಅಂತ ಅನ್ಕೊಂಡಿರುವಂತಹ ಸ್ನೇಹಿತರ ಮನೆಗಳು, ಸಂಬಂಧಿಕರ ಮನೆಗಳು ಕೆಲವು ಮಾತ್ರ. ಅದರಲ್ಲಿ ಇವ್ರ ಮನೆ ಕೂಡ ಒಂದು. ಇಲ್ಲ ಹಾಕಣವಾ ಮೂಲೆಯಲ್ಲಿ ಇವಾಗ ನಮ್ಮ ಭೈರವನಿಗೆ ಊಟ ಹಾಕುವಂತ ಸಮಯ. ಹಾಯ್ ಡ್ಯೂಡ್, ಹೌ ಯು ಡೂಯಿಂಗ್? ಸ್ಟೇ ಬೈ, ಇದು ಇಟ್ಕೊಳ್ಳಿ ಬೈ. ನನ್ನ ಕರೀದೇನೆ ಅದು ಬರೋದಿಲ್ಲ ನೋಡಿ. ಮತ್ತೆ ಭೈರವನ್ಗೆ ಕೆಂಪಕ್ಕಿ ಅನ್ನ ಬೈ. ಈ ಅನ್ನದ ಹೆಸರು, ಅಕ್ಕಿ ಹೆಸರೇನು? ಇದು ಕುಲಾಕಾರ್ ಅಂತಲ್ಲ. ಇದ್ರೊಳಗೆ ಗ್ಲೈಕಮಿಕ್ ಇಂಡೆಕ್ಸ್ ಎಲ್ಲ ಸಖತ್ ಲೋ ಇರುತ್ತಲ್ಲ ಅದಕ್ಕೆ. ಇದು ಒಳ್ಳೇದು, ಇದಕ್ಕೆ ಹೆಲ್ತಿ ರಿಲೇಟೆಡ್. ಭೈರವ ಕಮ್. ಎಸ್ ನೋಡಿ, ಅವನು ಕರೆದಿದ ತಕ್ಷಣ ಕರೆದ್ರೆ ಮಾತ್ರ ಬರ್ತೇನೆ. ಮೊಸರು ಹಾಕಿ ಇನ್ನ ಎಂಜಾಯ್ ಇರ್ಲಿ ಬಿಡಿ. ಸಂಜೆಗೆ ಇದಾಕಣ ಮುಕ್ಕಿದ್ದು ಚೆಲ್ಬೇಡ್. ಓ ಸೂಪರ್. ನನಗಂತೂ ಇಷ್ಟು ಚೆನ್ನಾಗಿ ನಾನು ಹೇಳಿದ ಎಲ್ಲ ಮಾತು ಕೇಳ್ತಿದ್ದೇನೆ. ಸಖತ್ ಖುಷಿ ಆಗ್ತಿದೆ ನೋಡಿ. ಬೇರೆ ನಾಯಿ ಆಗಿದ್ರೆ ನಾವು ಹಾಕಿದ ತಕ್ಷಣನೇ ಬಂದ್ಬಿಟ್ಟು ತಿಂತಾ ಇದ್ವು. ನಾನು ಹೇಳಿದ ಮೇಲೆ ಬಂದು ತಿಂತಾ ಇದೆ ನನ್ನ ನಾಯಿ. ಇಲ್ಲಡ ಭೈರವ ಹೋಗು. ನಾನು ಮತ್ತೆ ರಘು ಅಣ್ಣ ಭೈರವನನ್ನ ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ ಬೆಟ್ಟದ ಮೇಲೆ ಕರ್ಕೊಂಡು ಹೋದ್ವಿ. ಇಲ್ಲಿ ಬರೋ ಭೈರವ, ಗೆಟ್ ಕಮ್. ಎಸ್ ಕಮ್ ಆನ್. ಹಾಂ, ನಮ್ಮ ನಾಯಿ ಎಷ್ಟೊಂದು ಟ್ರೈನಿಂಗ್ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನಾಯಿನ ಇಲ್ಲೇ ಕೂರಿಸಿರ್ತೀನಿ. ನಾನು ಅಲ್ಲಿಗೆ ಹೋಗಿ ಕರೆದ್ರೆ ಮಾತ್ರ ಬರುತ್ತೆ ನಮ್ಮ ನಾಯಿ. ಭೈರವ ಸ್ಟೇ. ಮರ್ಯಾದೆ ಪ್ರಶ್ನೆ. ವಿಡಿಯೋದಲ್ಲಿ ದೊಡ್ಡ ಬಿಲ್ಡಪ್ ತಗೊಂಡಿನಿ ಅಲ್ವಾ? ಆಮೇಲೆ ನಿನ್ನ ಕರೀದೆಲ್ಲ ಮರ್ಯಾದೆ ಹೇಳು. ಎಸ್ ಗುಡ್ ಬಾಯ್. ಮರ್ಯಾದೆ ಉಳಿಸ್ದೆ. ಮರ್ಯಾದೆ ಉಳಿಸ್ದೆ ಕಣ. ಭೈರವಂಗೆ ಟ್ರೈನಿಂಗ್ ಆದಮೇಲೆ ಕಲ್ ಮೇಲೆ ನೀರು ಕುಡಿಸ್ತಾ ಇದೀವಿ. ಕುಡಿಯೋ, ಅಲ್ಲೇ ಕುಡಿಯೋ. ಅಲ್ಲ, ಇಷ್ಟೊತ್ತವರೆಗೂ ಕುಡಿದು ಈಗ ಮರ್ಯಾದೆ ಪ್ರಶ್ನೆ ಅಲ್ಲ ಜನಗಳ ಮುಂದೆ. ಕುಡಿಯೋ. ಎಸ್ ಸಾಕೇನಾ? ಆಯ್ತು ಬಿಡು. ಮರುದಿನ ಬೆಳಗ್ಗೆ 6:30 ಭೈರವನ ಫುಡ್ ಜೊತೆಗೆ ಎಲ್ಲದನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ಭೈರವ ಅಷ್ಟೇ. ನೋ ನಾ ಹೇಳಿದ ಮಾತು ಸ್ವಲ್ಪ ಕೇಳ್ತಾನೆ, ಪರವಾಗಿಲ್ಲ. ಅಲ್ಲೇ ಇರೋ, ಸ್ಟೇ. ಇವಾಗ ಹೊರಡ್ತಾ ಇದ್ದೀವಿ. ಸ್ನಾನ ಗೀನ ಮಾಡ್ಕೊಂಡು ರೆಡಿ ಆದೆ. ಭೈರವ ಕಮ್. ಗೆಟ್ ಇನ್. ಎಸ್ ಗೆಟ್ ಇನ್. ಗುಡ್ ಬಾಯ್. ಇವತ್ತು ಕೊರಟಗೆರೆಯಿಂದ ನಮ್ಮೂರವರೆಗೂ ಪ್ರಯಾಣ. 163 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರು. ಭೈರವ ಅಪ್. ಭೈರವ ಅಪ್ಲೇ. ಮುಖ ತೋರಿಸ್ಲಿ ಎಲ್ರಿಗೂ. ಸಿಟ್ ಭೈರವ, ಸಿಟ್. ನನಗೆ ಯಾಕೋ ನಾಚ್ಕತ್ತವನೇ. ನಾನು ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ಎಡಕ್ಕೆ ಹೋಗ್ಬೇಕಲ್ಲ. ಓಕೆ, ಸಿಗೋಣ ಬ್ರೋ. ಥ್ಯಾಂಕ್ಸ್ ಫಾರ್ ಹೋಸ್ಟಿಂಗ್. ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದಗಳು. ಬನ್ನಿ ನಮ್ಮೂರಿಗೆ. ನನ್ನ ಮಹಾರಾಷ್ಟ್ರ ಸೀರೀಸ್ ನೋಡಿರೋ ಎಲ್ಲರಿಗೂ ರಘು ಅಣ್ಣನ ಬಗ್ಗೆ ಗೊತ್ತಿರುತ್ತೆ. ಇವರು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಚರ್ಮರೋಗ, ಮಧುಮೇಹ, ಗ್ಯಾಸ್ಟ್ರಿಕ್, ಇಮ್ಡಿ ಹೊಡೆದಿರೋದು, ಕೆಮ್ಮು, ಆಂಗ್ಸೈಟಿ, ಮಾನಸಿಕ ಕಾಯಿಲೆಗಳು ಸೇರಿದಂತೆ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಸಾಂಪ್ರದಾಯಿಕ ಆಯುರ್ವೇದ ಔಷಧಗಳನ್ನ ಮಾಡ್ಕೊಡ್ತಾರೆ. ಇವರಲ್ಲಿ ಸಿಗೋ ಪಂಚಶಕ್ತಿ ಚೂರ್ಣ ನನ್ನ ಫೇವ್ರೇಟ್. ಏನೋ ನಾಳೆ 10ರವರೆಗೂ ಮಗ್ಗಿ ಹೇಳ್ತೀನಿ ಇದೆಲ್ಲ ಹೇಳ್ದ. ಸೈಡ್ನಾಗ ಬತ್ತೀಯಾ? ನಮ್ಮ ಮೈಕ್ಳು ನಿನ್ನೆ ಸಿಕ್ಕಿದ್ರು, ಇವತ್ತು ಸಿಕ್ಕವ್ರೆ. ಹಲವು ಗಂಟೆಗಳ ಮೊದಲು ಧನುಷ್ ಯಾವ ಸ್ಕೂಲು? ಎಷ್ಟನೇ ಕ್ಲಾಸು? 4ನೇ ಕ್ಲಾಸು. ನೀನು ಮಗ್ಗಿಲ್ಲವರೆಗೂ ಬರ್ತವೆ? ಮಗ್ಗಿ 6ರವರೆಗೂ ಬರ್ತವೆ. 4ರದ್ದು 4 ಮತ್ತೆ ನಿಂಗೆ 20 ಮಟ್ಟ ಮಗ್ಗಿ ಕಲಿಬೇಕಲ್ಲ. ಯಾವಾಗ ಕಲಿದೀಯಾ? ಯಾವಾಗ? ನಾಳೆ ಇದೇ ಟೈಮಿಗೆ ಬರ್ತೀನಿ. ಎಷ್ಟು ಊಟ ಹೇಳ್ತೀಯ ಮಗ್ಗಿನ? 10ರವರೆಗೂ ಹೇಳ್ತೀಯಾ? 9ರದ್ದು ಹೇಳುವಾಗ ಮತ್ತು ನಾಳೆಗೆ ಹೆಂಗೆ ಹೇಳ್ತೀಯ? 10ರದ್ದು ಕಲ್ತ್ಕೊಂತೀಯಾ? ನಾನು ಸೈಟಕ್ಕೆ ಬರಲ್ವಲ್ಲ, ಹೋಯ್ತೀನಿ. ಇವಾಗಲೇ ಹೇಳ್ಬಿಡು. ನಮ್ಮೂರಿಗೆ ಹೋಗ್ತೀನಿ. ಚಿತ್ರದುರ್ಗ. ಹೌದು, ರಾತ್ರಿ ಆಗ್ತದೆ. ಬರ್ತೀಯಾ? ಸರಿ, ಬಾಯ್. ಇವಾಗ ಕೊರಟಗೆರೆ ಬಿಟ್ಟು ಮಧುಗಿರಿ ಕಡೆ ಹೋಗ್ತಾ ಇದ್ದೀವಿ. ಮಧುಗಿರಿ, ಮಡಕ್ಶಿರ, ಸಿದ್ರಬೆಟ್ಟ, ಪಾವಗಡ ರೋಡ್ ಇದು. ಮಧುಗಿರಿ ಹಿಂಗೆ ಹೋಗ್ಬೇಕಾ? ಆಟಾಗಿ ನೋಡ್ತೀನಿ. ಮಗ ಸಖತ್ ಎಂಜಾಯಿಂಗ್ ಅಲ್ವಾ? ಊಟಕ್ಕೆ ಹಾಕ್ತೀನಿ ಇರೋ ಒಂದು ನಿಮಿಷ. ಇರೋ, ವೇಟ್. ಕಮ್ ಔಟ್. ಎಸ್, ಸುಸು ಮಾಡ್ಕೋ ಬೇಗ.
ಸುಸುಗಿಸಿ ಮಾಡ್ಕೊಳ್ಳೋ, ಹೋಗೋ, ಹುಡ್ಕೋ ರೋಡ್ಗೆ ಹೋಗ್ಬೇಡ, ಇಲ್ಲಿ ಬರ, ಕಮ್ ಅಪ್, ಯಾ, ಹಾಂ ಹೋಗೋ. ಏಯ್ ಸ್ಟೇ, ಕಮ್ ಲುಕ್, ಯಾ, ಕಮ್ ಗೋ, ಎಸ್, ಸ್ಟೇ, ಗುಡ್ ಬಾಯ್, ಸುಸುಗಿಸಿ ಮಾಡ್ಕೊಳ್ಳೋ ಮ್ಯಾಮ್. ಸಖತ್ ಇಷ್ಟ ಆಗ್ಬಿಟ್ಟಿದೆ, ಊಟಕ್ಕೆ ಹಾಕ್ತೀನಿ ರೀ, ವೆಯ್ಟ್, ಹ್ಯಾವ್ ಇಟ್ ಮಗ, ಕಮ್ ಹಿಯರ್, ಎಸ್. ಹಾಂ, ಮನುಷ್ಯ ಒಬ್ಬನೇ ಹೆಂಗೆ ಬೇಕಾದ್ರೂ ಹೋಗ್ಬೋದು, ಉಪವಾಸ ಇರ್ಬೋದು, ಹಂಗೆ ಸುತ್ತಾಡ್ಬೋದು. ಆದರೆ ನಮ್ಮ ಜೊತೆ ಒಂದು ಪ್ರಾಣಿ ಇದೆ ಅಂದರೆ ಅದೊಂದು ಮಗು ಥರನೇ. ಅದಕ್ಕೆ ಮಾತಾಡೋಕ್ಕೆ ಬರಲ್ಲ, ಅದಕ್ಕೇನು ನಮಗೇನು ಏನಾರು ಹೇಳಬೇಕು ಅಂತಲೂ ಅದಕ್ಕೆ ಅರ್ಥ ಆಗೋಲ್ಲ. ಹಾಗಾಗಿ ನಾವೆಲ್ಲದನ್ನು ಅರ್ಥ ಮಾಡ್ಕೊಳ್ಳೋವಂಥ ಶಕ್ತಿ ಇರಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಜೊತೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ, ಕರ್ಕೊಂಡು ಹೋಗಬೇಕು. ಅದರ ಅಹವಾಲುಗಳಿಗೆ ಸ್ಪಂದಿಸೋಕ್ಕಾಗೋದಿಲ್ಲ ಅಂದರೆ ನಾವು ಅದನ್ನು ಕರ್ಕೊಂಡು ಹೋಗಬಾರ್ದು. ಅವನಿಗೆ ರಾತ್ರಿ ಚೆನ್ನಾಗಿ ಊಟ ಹಾಕಿದ್ದೀನಿ, ಚೆನ್ನಾಗಿ ತಿಂದವನೇ, ಆದರೂ ಏನೋ ಒಂದು ಆಸೆ ತಿನ್ನಬೇಕು ಅಂತ, ಅದಕ್ಕೆ ತಿನ್ನಿಸ್ತಾ ಇದ್ದೀನಿ. ಮುಂದೆ ಏನಾದ್ರು ಇಡ್ಲಿ ಸಿಗುತ್ತೆ, ತಿನ್ನಿಸ್ತೀನಿ. ಕಮ್ ಯಾ, ಬರೋ, ಕಮ್. ಭೈರವ, ಸೇ ಹಾಯ್. ಭೈರವ, ಲುಕ್. ಭೈರವ ಮಾತ್ರ ಸಖತ್ ಎಂಜಾಯ್ ಮಾಡ್ತಾನೆ. ಮೊದಲನೇ ದಿನ ನಂಗೆ ಅನ್ನಿಸ್ತು, ನಾನು ಏನೋ ಅವನಿಗೆ ಎಲ್ಲನೂ ಸರಿ ಹೊಂದುತ್ತಾ ಇಲ್ವೋ ಅಂತೆಲ್ಲ ಅನ್ನಿಸ್ತಾ ಇತ್ತು ಮೊದಲನೇ ದಿನ. ಆದರೆ ಇವಾಗ ಸಖತ್ ಎಂಜಾಯ್ ಮಾಡ್ತೀನಿ. ದಾರಿಲಿ ಎಲ್ಲದನ್ನು ಗಮನಿಸ್ತಾನೆ, ಮತ್ತು ಯಾರ ಹತ್ರನೂ ಜಗಳಕ್ಕೆ ಹೋಗಲ್ಲ. ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾನೆ. ಮಧುಗಿರಿ ಇನ್ನೂ 10 ಕಿಲೋಮೀಟರ್ ಇದೆ. ಇಲ್ಲೊಂದು ರಾಜ್ಯ ಹೆದ್ದಾರಿ ಸುಂಕ ವಸೂಲಾತಿ ಕೇಂದ್ರ ಇದೆ, ಅಂದರೆ ಟೋಲ್ ಬೂತ್. ಇದೊಂಥರ ಹಗಲು ದರೋಡೆ ಗುರು, ನಿಜವಾಗಿಯೂ ಹಗಲು ದರೋಡೆ. ಅಂದರೆ ರಾಜ್ಯ ಹೆದ್ದಾರಿಗಳಲ್ಲಿ ಕೂಡ ಸರ್ಕಾರ ಟೋಲ್ನ ಸಂಗ್ರಹ ಮಾಡ್ತಿದೆ ಅಂದರೆ ಸರ್ಕಾರದ ಹತ್ರ ಕಂಪ್ಲೀಟಾಗಿ ದುಡ್ಡಿಲ್ಲ ಅಂತ ಅರ್ಥ. ಇದು ಇವಾಗಿಂದಲ್ಲ, ತುಂಬ ವರ್ಷಗಳ ಹಿಂದೆಯಿಂದ ಶುರುವಾಯಿತು. ಇವ್ರೇನು ಮಾಡ್ತಿದ್ದಾರೆ ಅಂದರೆ ರೋಡ್ ಟ್ಯಾಕ್ಸ್ ಅಂತ ಎಲ್ಲ ವಾಹನಗಳ ಹತ್ರನೂ ಕಟ್ಸ್ಕೋತಾರೆ. ಆಮೇಲೆ ಎಲ್ಲದಕ್ಕೂ ಟೋಲ್ ಟ್ಯಾಕ್ಸ್ ಹಾಕ್ತಾರೆ. ಈ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ 100 ಕೋಟಿ ಖರ್ಚಾಗಿತ್ತು ಅಂದರೆ 1000 ಕೋಟಿ ಟೋಲ್ನ ಖಾಸಗಿಯವ್ರ ಹತ್ರ ವಸೂಲಿ ಮಾಡಿಸ್ತಾರೆ. ಅದರಲ್ಲಿ ಎಲ್ಲರೂ ಹಂಚ್ಕೋತಾರೆ. ಜನ ಮಾತ್ರ ಸುಮ್ಮನೆ ಕೊಡ್ಲಿಲಿ ಹಿಂದಿರೋ ಕಟ್ಟಿಗೆ ನಮ್ಮ ಜಾತಿದು ಅಂತ ಅವ್ರಿಗೆ ಓಟ್ ಹಾಕ್ತವ್ರೆ. ಏಷ್ಯಾ ಖಂಡದ ಸುಪ್ರಸಿದ್ಧ ಏಕಶಿಲಾ ಬೆಟ್ಟದ ನಗರ ಮಧುಗಿರಿಗೆ ಸ್ವಾಗತ. ಮಧುಗಿರಿಗೆ ಅಂತ ಹಾಕೋಬಿಟ್ಟು ಮಧುಗಿರಿ ಅಂತ ಹಾಕೋರೆ. ಅಪ್ ಹಿಲ್ ಎಲಿವೇಶನ್. ಮೈಯಲ್ಲಿರೋ ನೀರೆಲ್ಲ ಕಿತ್ಕೊಂಡು ಆಚೆ ಬಂದ್ಬಿಡುತ್ತೆ. ನನಗಂತೂ ಸಖತ್ ಖುಷಿ ಆಗ್ತಿದೆ. ನನಗೆ ಗೊತ್ತಾಗ್ತಿಲ್ಲ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ, ಅಷ್ಟು ಖುಷಿ ಆಗ್ತಿದೆ. ನೋಡಿ ಇಲ್ಲಿ ಭೈರವ ಆರಾಮಾಗೆ ಅದಿದ್ದು ನೋಡ್ಕೊಂಡು ನಿಂತವನೆ. ಅವನಿಗೇನಾರು ಸೈಕಲ್ ತುಳಿಯೋಕ್ಕೆ ಬಂದಿದ್ದರೆ ಅವನು ಒಂದು ಅರ್ಧ ತುಳಿಸ್ಬೋದಿತ್ತು. ಅಣ್ಣ ಬೇಜಾರು ಮಾಡ್ಕೊಳ್ಳೋ ಟೈಮ್ ಆಗುತ್ತೆ. ಎಲ್ರಿಗೂ ಮಾತಾಡಿಸ್ಬೇಕು ಅಂತ ಆಸೆ ಇರುತ್ತೆ, ಆದರೆ ಎಲ್ರಿಗೂ ಟೈಮ್ ಕೊಡೋಕ್ಕಾಗ್ತಿಲ್ಲ ನನಗೆ. ಸುದರ್ಶನ್ ಸಂಚಾರಿ ಅಂತಿದೆ, ನೋಡಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಗ್ರಾಮೀಣ ಭಾಗದ ರಸ್ತೆಗಳು ತುಂಬ ಸುಂದರವಾಗಿರುತ್ತೆ, ಒಳ್ಳೆ ಮಜಾ ಕೊಡುತ್ತೆ, ಜಾಸ್ತಿ ವಾಹನಗಳು ಬರೋದಿಲ್ಲ. ಆದರೆ ನಾವು ಹೈವೇಗಳಿಗೆ ಬಿದ್ದುಬಿಟ್ರೆ ಏನು ಸುಮ್ಮ ದರ್ರ ಬುರ್ರ ಅಂತ ವಾಹನಗಳು ಹೋಗ್ತಿರುತ್ತೆ, ಆವಾಗ ಸಮಸ್ಯೆ ಆಗುತ್ತೆ. ಇದನ್ನು ರಾಷ್ಟ್ರೀಯ ಹೆದ್ದಾರಿನೇ ಇರಬೇಕು. ಬಾರೋ ಏನೋ ಬಾಬುಲಿ ಹೆಸರೇನೋ? ಅಭಿಷೇಕ. ಆ ನಾಯಿ ಸ್ವಲ್ಪ ಗದರ್ಸ್ರು. ಏಯ್ ಆಯ್ತು ಬಿಡ, ಹೊಡಿಬೇಡುವ, ಗದರ್ಸ್ ಅಷ್ಟೇ. ಹಾಂ ಹ್ಞೂ ಕಣ, ನಮ್ಮ ನಾಯಿ. ಎಷ್ಟನೇ ಕ್ಲಾಸು? 4th. ಸ್ಕೂಲ್ ಇಲ್ವ ಇನ್ನೂ? ಓಪನ್ ಮಾಡಿಲ್ಲ? ಮೇ 29ಕ್ಕಾ? ಸೂಪರ್. ಸರಿ ಕಣ, ಮಗಿ ಬರುತ್ತಾ? ಹೇಳು, ಎಲ್ಲಿವರೆಗೂ ಬರುತ್ತೆ? 20. 19 ಹೇಳ. 1954.
ಏಯ್ ಅದು ಓದಿ ಬಿಡಿ ಚೆನ್ನಾಗಿ ಕಲ್ತ್ಕೊಳ ಇವಾಗ ಸುಸ್ಸು ಅದು ಈ ಕಡೆ ಕೈ ಕೊಡ ಹಾಂ ಚೆನ್ನಾಗಿ ಓದಿ ನಮ್ಮೂರು ಚಿತ್ರದುರ್ಗ ಸರಿ ಕಣ ಬಾಯ್ ಏನು ನಿನ್ನ ಹೆಸರು ಲೋಕೇಶಿನ ಲೋಕ್ಷಿತ್ ನಿನ್ನ ಹೆಸರಣ್ಣ ವಿನೋದ್ ಸರಿ ಕಣ ಚೆನ್ನಾಗಿ ಓದ್ಕೊಳ್ರಿ ಬಾಯ್ ಭೈರವ ನಗರಸಭೆ ಶಿರಾ ಐತಿಹಾಸಿಕ ಶಿರಾ ನಗರಕ್ಕೆ ಸುಸ್ವಾಗತ ನಮಸ್ಕಾರ ಕಾರಣ ನೋಡ್ಕೊಂಬರಲ್ಲ ಚಿತ್ರದುರ್ಗ ನೀವೆಲ್ಲ ಒಂದೇ ಗ್ಯಾಂಗ ಹಾಂ 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 ನೆನೆಯಲ್ಲ ಕಣ ಚಿತ್ರದುರ್ಗ ಹಾಂ ಚಿತ್ರದುರ್ಗ ಹೋಗ್ತೀಯ ಅಣ್ಣ ಇವಾಗ ಹ್ಞೂಲ್ಲ ಯಾವ ನಾಯಿ ಅಲ್ವಾ ಬೊಗಳುತ್ತೆ ಹೇಳಿದ್ರೆ ಬೊಗಳುತ್ತೆ ಅದಕ್ಕೆಲ್ಲ ಫುಲ್ಲು ಮಾತು ಕೇಳುತ್ತೆ ಹೇಳಿದ ಮಾತೆಲ್ಲ ಬೊಗಳ ಕೇಳ್ಬೇಕಾ ಕಡಿದ್ರೆ ವಿಡಿಯೋ ಮಾಡ್ಕೊಂತ ನೋಡು ವಿಡಿಯೋ ಆಗ್ತಾವ ವಿಡಿಯೋ ಆಗ್ತಾವೆ ಇದಕ್ಕೆ ಆಗ್ತ ಇಂಡಿಯಾ ಹಾಂ ಎಂತ ಸೈಕಲ್ ಹೇಳ ಹೇಳಲಿ ಆಡ್ತತೆ ಅಂತ ಆರಲ್ಲ ಸೈಕಲ್ ಅಲ್ಲ ಸೈಕಲ್ ಹಾಂ ಇವೇ ಬ್ರೇಕ್ ಹಾಂ ಮಾತಾಡ್ಸೋಣ ಏನು ಮಾತಾಡ್ಸ್ಬೇಕು ಅದೇ ಮ್ಯಾಕೇನ ಮ್ಯಾ ಅನ್ಸಕ್ಕೆ ಎಲ್ಲ ವಿಡಿಯೋ ಮಾಡ್ಕೊಂತ ಏನು ಕ್ರಿಕೆಟ್ ಆಡ್ತಿದ್ದೀರಾ ದುಡ್ಡು ಕಟ್ಟಿದ್ದೀರಾ ಸುಮ್ಮನೆ ಆಡ್ತಿದ್ದೀರಾ ಫ್ರೆಂಡ್ಲಿನಾ ಬೆಟ್ಟಿಲ್ಲ ಬೆಟ್ಟಲ್ಲಿ ಆಡ್ತೀರಾ ಬೆಟ್ಟಲ್ಲಿ ಆಡ್ತೀರಾ ಎಷ್ಟು 20 ರೂಪಾಯಿನ 30 ರೂಪಾಯಿನ ಮೇಲೆ ಆಡ್ತೀರಾ 150 ರೂಪಾಯಿ 200 ಮೇಲೆ ಮತ್ತೆ ದುಡ್ಡಿಗೆ ಮಾಡ್ತೀರಾ ರೆಡಿ ಮಾಡ್ತೀರಾ ಹಂಗೆಲ್ಲ ಹೌದಾ ಸುಮ್ಮರ ಅಲ್ಲ ಅದು ಹಂಗೆ ಸುಮ್ಮನಿರೋರ್ಗು ಸುಮ್ಮನಿರುತ್ತೆ ಹೆಚ್ಚು ಕಮ್ಮಿ ಹಿಂಗೆ ಹಾಕ್ಬಿಡುತ್ತೆ ನಿಜವಾಗ್ಲು ಸರಿ ಕಣ ಆಯ್ತು ಕಣ್ರ ಎಷ್ಟನೇ ಕ್ಲಾಸ 8 ಮುಗಿ ಬರ್ತಾವ ಎಲ್ಲರಿಗೂ ಬರ್ತಾವೆ ಹೇಳು 19 38 ನಿನ್ನ ಹೆಸ್ರೇನ ಲಕ್ಷ್ಮೀ ರಂಗ ಮಗಿ ಎಲ್ಲರಿಗೂ ಬರ್ತಾವ ಕರೆಕ್ಟಾಗಿ ಹೇಳು ಸುಳ್ಳಲ್ಲ 12 9 ಹೇಳು ಕೈ ಕಟ್ಟಬಾರ್ದು ಯಾವಾಗಲೂ ಯಾರಾದ್ರಿಗೂ ಹಾಂ 7 ಆದ್ಮೇಲೆ 9 ಬರುತ್ತಾ ಲೋ ಮಗ್ಗಿ ಕಲ್ತ್ಕೊಳ್ರು ಹಾಂ ಸರಿ ಕಣ್ರ ಬಾಯ್ ಭೈರವ ನೋ ಕುಡಿ ಚೆನ್ನಾಗಿ ನೀರು ಕುಡಿ ಮಗ ನೋ ಲುಕ್ ಹ್ಯಾವ್ ಇಟ್ ಇದು ಭೈರವನಿಗೆ ಮೊದಲು ಮಳೆ ನನ್ನ ಜೊತೆ ಮಳೆ ಈಗ ಶುರು ಆಯಿತು ಅದಕ್ಕೆ ಸೈಡಲ್ಲಿ ನಿಲ್ಸಿದ್ವಿ ಬರ ಈ ಕಡೆ ಬೇಡ ಆ ಕಡೆ ಬಾ ಕಮ್ ಹಿಯರ್ ಭೈರವ ಚೆನ್ನಾಗಿ ತಿಂದ ಒಂದು ರೈಸ್ ತೊಗೊಂಡಿದೆ 1/4 ಲೀಟ್ರ್ ಮೊಸರು ಹಾಕಿದೆ ಸರಿಗೆ ಬಿಡ್ತಾ ಆವಾಗಲೇ ಒಂದು ಮೊಟ್ಟೆ ಕೊಟ್ಟಿದ್ದೆ ಡ್ರೈ ಫ್ರೂಟ್ ಕೊಟ್ಟಿದ್ದೆ ಇನ್ನೇನು ಸಂಪಿದ್ದಾನೆ ಕಮ್ ಹಿಯರ್ ಇಲ್ಲಿ ಕಮ್ ಹಾಂ ಹಂಗೆ ಅದ್ದ ಹತ್ತು ಆಯ್ತು ಕಮ್ ಹಿಯರ್ ಸಿಟ್ ಕಮ್ 10 ಆಯ್ತು ಮಲ್ಕೊಳಪ್ಪ ಹೋ ಪಾಪ ನಿದ್ದೆ ಬಂದಿದ್ದೀನಿ ನಾನು ಏಯ್ ಬಾರಲ್ಲ ಕಮ್ ಲೈಟಾಗಿ ಮಳೆ ಬರ್ತಿದೆ ಇನ್ನು ನಿಲ್ತಾನೆ ಇಲ್ಲ ಮಳೆ
ಸಂಜೆವರೆಗೂ ನಿಲ್ಲಲ್ಲ ಅನ್ಸುತ್ತೆ. ಏನು ಎದುರುಗಾಳಿ ಸೈಕಲ್ ತುಳಿಯೋಕೆ ಆಗ್ತಿಲ್ಲ. ಅವನಲ್ಲಿ ಕರೆಕ್ಟಾಗಿ ರೆಡ್ಡೆಲ್ಲ ಹಾಕೊಂಡು ಹೋಯ್ತವನೆ. ಇವನು ಯಾರೋ K17 ಗಾಡಿ ಅವನ್ನೇ ಓವರ್ಟೇಕ್ ಮಾಡ್ತಾನೆ. ನೋಡು ಪಾಪ ಹೇಳ್ತಾವ ನಾನು ಕಾರ್ ಬರ್ತಿದೆ ಅಂತಿಲ್ಲ ವಾಕಿ ಟಾಕಿಲ್. ಒಡೆ 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 ಎಂಥ ದೊಡ್ಡ ಲಾಂಗ್ ವೆಹಿಕಲ್ ನೋಡಿದೆ. ಹಿಂದ್ಗಡೆನೂ ಆಪ್ರೇಟ್ ಮಾಡ್ತಾರೆ, ಮುಂದ್ಗಡೆನೂ ಆಪ್ರೇಟ್ ಮಾಡ್ತಾರೆ. ಓ ನಂಗೆ ಸಮಸ್ಯೆ ಆಗ್ಬೋದಂತ ಇಲ್ಲ. ಹೊರಟ ಜೋರು ಮಳೆ. ಸೈಕಲ್ ಹೋಗಕ್ಕೆ ಆಗದೆ ಇರೋ ಥರ ಆಗ್ಬಿಟ್ಟಿದೆ. ಜಾಸ್ತಿ ಜೋರ ಹೊಡೆದ್ರೆ ನೀರೆಲ್ಲ ಬಂದು ನನ್ನ ಮುಖ್ಯ ಸಿಡಿಯುತ್ತೆ. ನಾನು ಮಡ್ಗಾಡ್ ಬೇರೆ ಹಾಕ್ಸಿಲ್ಲ. ಓಪ್ಪ, ಇಲ್ಲೊಂದು ದೊಡ್ಡದು ಲಾರಿ ಹೋಗ್ತಿದೆ. ಸಖತ್ ವೆಯ್ಟ್ ಇದೆ ಅನಿಸುತ್ತೆ ಲಾರಿ. ಎಲ್ಲ ಫುಲ್ ಜನ್ರೇಟರ್ ಹಾಕೊಂಡು ನಡೆಸೋರು. ಏಸ್ ಗಾಲಿ ಅವಪ್ಪ ಇದರಲ್ಲಿ. 4, 8, 12, 16, 20, 24, 28, 32, 36, 40, 44, 44, 12, 52. ಆ ಲಾರಿನಲ್ಲಿ 104 ಗಾಲಿ ಇದೆ. ಅಂದರೆ ಲಾರಿ ಬಿಟ್ಟು ಬರೀ ಟ್ರಾಲಿ. ಲಾರಿ ಎಷ್ಟಿರ್ಬೋದು ಯೋಚನೆ. ಲಾರಿನೂ ಸೇರಿಸಿ ಅವೊಂದು 10, 114 ಗಾಲಿ ಆ ಲಾರಿಗೆ. ಅಷ್ಟಾದ್ರೂ ನನಗಿನ್ನ ಕಡಿಮೆ ವೇಗದಲ್ಲಿ ಬರ್ತಿದೆ ಅದು. ಎಷ್ಟು ತೂಕ ಇರ್ಬೋದು ಅದು. ಸಂಜೆ ಆಗ್ತಿದೆ. ಇನ್ನೂ 40 ಕಿಲೋಮೀಟ್ರ್ ಪ್ರಯಾಣ ಇದೆ ನಾವು. 49. ಹಾಂ, ಇನ್ನೂ 49 ಕಿಲೋಮೀಟ್ರು. ಅಂದರೆ ಅರ್ಧ ಹೊಡೆದ್ರೆ ಧ್ರುವಕ್ಕೆ ಹೋಗ್ತೀವಿ, ಇನ್ನು ಅರ್ಧ ಹೊಡೆದ್ರೆ ಮನೆಗೆ ಹೋಗ್ತೀವಿ. ಹೊಡಿತಾ ಇದ್ದೀನಿ. ನಮ್ಮ ಭೈರವ ಮಲ್ಕೊಂಡವನೆ, ನೋಡ್ತಾ ಇರ್ಬೋದು. ಅವ್ನು ಅವಾಗಿಂದ ನಿಂತು ಕೊನೆಗೆ ಮಲಗುವ ನಿರ್ಧಾರ ಮಾಡ್ದ. ನಾನು ಎಲ್ಲ ಜಿಪ್ ಹಾಕ್ಬಿಟ್ಟು ಮಲ್ಕಳ್ಳಿಂದ ಬಿಟ್ಟೀನಿ. ಸೊ ಯಾವ್ದು ಗುರುದು ಪಂಚರ್ ಆಗೋಗ್ಬಿಟ್ಟಿದೆ. ಫುಲ್ ಪಂಚರ್ ಆಗೋಗ್ಬಿಟ್ಟಿದೆ. ಏನು ಮಾಡ್ಬೇಕು ಇವಾಗ? ಏನಾದ್ರು ಮಾಡೋಕ್ಕಾಗುತ್ತಾ? ಪಂಚರ್ ಹಾಕಲೇಬೇಕು. ಸೈಕಲ್ ತಗೊಂಡೋಗಿಂದ ಮೊದಲನೇ ಪಂಚರ್ ಇದು. ಎಸ್, ಬಂತು. ಹಲೋ, ನಾನು ಬರ್ತಾ ಇದ್ದೀನ ಅಪ್ಪಾಜಿ. ಇನ್ನೂ 47 ಕಿಲೋಮೀಟ್ರ್ ಇದೆ. ಸೈಕಲ್ಲು. ಹಾಂ, ಬೈಕೇನು ಬೇಡ. ಬೈಕ್ ಬೇಡ. ಹಾಂ, ಪಂಚರ್ ಆಗೈತೆ, ಸ್ವಲ್ಪ ಲೇಟ್ ಆಗುತ್ತೆ. ಲೇಟ್ ಆಗುತ್ತೆ. ಊಟಕ್ಕೆ ಮಾಡೋಕ್ಕೆ ಕೇಳಪ್ಪ, ಮುದ್ದೆನಾರ ರೊಟ್ಟಿನಾರ. ಹಾಂ, ಪಂಚರ್ ಸಿಕ್ಕಿದೆ. ಇಲ್ಲಿ ನೋಡ್ರೆ ಏನೋ ಚುಚ್ಕೊಂಡಿದೆ, ಇದ್ರೊಳಗೆ ಅದು ಸಿಗ್ತಾ ಇಲ್ಲ. ಎಲ್ಲರೂ ಪಂಚರ್ ಹಾಕ್ಸೋಕ್ಕೆ ಸಿರಿಗೆರೆಗೆ ಹೋಗ್ತಿದ್ರೆ ನಮ್ಮ ಅಪ್ಪ ನಮಗೆ ಹಾಕ್ಕೊಡೋದೆಲ್ಲ ಕಲಿಸ್ಬಿಟ್ಟಿತ್ತು ಅವಾಗಲೇ ಪಂಚರ್ನ. ನಾವೇ ಹಾಕೋತಿದ್ವಿ ಪಂಚರ್ನ. ಆವಾಗಿಂದ ನಂಗೆ ಈ ಸೈಕಲ್ ಪಂಚರ್ ಹಾಕೋದು ಅಭ್ಯಾಸ. ಎಲ್ಲ ಒಂದು ನಮ್ಮ ಮನೇಲಿ ಸೈಕಲ್ ತುಂಬ ಚಿಕ್ಕ ಹುಡುಗ ಇದ್ದಾಗಿಂದನೂ ಇತ್ತು. ನಾನೆಲ್ಲ ಸೈಕಲ್ನ 2ನೇ ಕ್ಲಾಸ್ಗೆ ಸೈಕಲ್ ಹೊಡೆದು ಕಲ್ತಿದ್ದೆ ನಾನು. ನಂಗೆ ನೆನಪಿದೆ ಅದೆಲ್ಲ ಸರಿಯಾಗಿ. ಪಂಚರ್ ಹಾಕಾಯ್ತು ನೋಡಿ, ಹೆಂಗೆ ತಕ ಪುಟ್ಟಿದೆ. ಈ ಥರ ಪುಟ್ಟಿಬೇಕು. ಪುಟ್ಟಿದ್ರೆ
ಗಾಡಿ ಜೋರಾಗಿ ಓಡುತ್ತೆ. ಆದರೆ ಇಲ್ಲ ಯಾರು. ಎಸ್, ನೋ ನೋ ನೋ. ಓದಿಯ ಪಿಶಾಚಿ ಅಂದರೆ ಬಂದ್ಯಾ ಗವಾಕ್ಷಿ ಅಂತಂತೆ. ನೋಡಿ ಮತ್ತೆ ಪಂಚರ್ ಆಗೋಯ್ತು. ಅಂದರೆ ನನ್ನದು ಹಾಕಿರೋ ಸರಿ ಕೂತಿಲ್ಲ ಪಂಚರು. ಮತ್ತೆ ಬಿಚ್ಬಿಟ್ಟು ಹಾಕ್ಬೇಕು ಇವಾಗ. ನಾವೀಗ ಮುಂದೆ ಸಾಗ್ತಾ ಇದ್ದೀವಿ. ಇವಾಗ ಫುಲ್ ಹೈ ಪರ್ಫಾರ್ಮೆನ್ಸ್ ಮೋಡಲ್ ಸೈಕಲ್ ಹೊಡಿತಾ ಇದ್ದೀನಿ. ನಿಧಾನ ಕೊಡಿದ್ರೆ 11 ಗಂಟೆ ಆಗುತ್ತೆ ಹೋಗೋದು. 47 ಕಿಲೋಮೀಟ್ರ್ ಗಂಟೆಗೆ 20 ಕಿಲೋಮೀಟ್ರ್ ಹಂಗೆ ಹೊಡೆದ್ರು 2.5 ಗಂಟೆಗೆ ಮನೆಗೆ ಇರ್ಬೇಕು ನಾನು. ಹಾಗಾದರೆ 10 ಗಂಟೆಗೆ ಇರ್ತೀನಿ. ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ, ಬೆಳಗ್ಗೆ ಮತ್ತೆ ಹೋಗೋಕ್ಕಾಗಲ್ಲ ಮುಂದೆ. ಇದು ನನ್ನ ಲೈಟ್ನ ಪವರು ಇದಕ್ಕಿಂತ ಜಾಸ್ತಿ ಇದೆ ನೋಡಿ. ನನ್ನ ಲೈಟಲ್ಲಿ ಇಷ್ಟು ಪವರ್ ಇರುತ್ತೆ. ಈ ಲೈಟ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎದುರುಗಡೆ ಯಾವನೇ ಬಂದು ಲೈಟ್ ಬಿಟ್ರೂ ನಮಗೆ ಕಾಣುತ್ತೆ. ಕಾರವರೆಲ್ಲ ಹೈ ಬೀಮ್ ಹಾಕ್ಕೊಂಡಾಗ ನಮಗೇನು ಕಾಣ್ತಿರಲಿಲ್ಲ ಮುಂಚೆ. ಇವಾಗ ಹಾಗಲ್ಲ, ಅವನು ಎಂಥದ್ದೇ ಹೈ ಬೀಮ್ ಹಾಕೊಂಬಂದ್ರೂ ನಮಗೆ ಸರಿಯಾಗಿ ಕಾಣುತ್ತೆ. ಇದರಲ್ಲಿ 4 ಮೋಡ್ಸ್ ಇರುತ್ತೆ, 5 ಈ ಥರ ಒಂದು ಬ್ಲಿಂಕ್ ಒಂದಿರುತ್ತೆ. ಸಖತ್ತಾಗಿರುತ್ತೆ ಈ ಲೈಟು. ಈ ಬ್ರ್ಯಾಂಡ್ ಹೆಸರು ಫೆನಿಕ್ಸ್ ಅಂತ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇದು ನಮ್ಮ ಚಿತ್ರದುರ್ಗ ನಗರಕ್ಕೆ ಹೋಗುವಂಥ ದಾರಿ. ಇಲ್ಲಿಂದ ಎಡಕ್ಕೆ ಹೋದರೆ ಕಾರ್ ಹೋಯ್ತಲ್ಲ ಹಂಗೆ ಚಿತ್ರದುರ್ಗಕ್ಕೆ ಹೋಗ್ತೀವಿ. ನಮ್ಮೂರಿಗೆ ಹೋಗ್ಬೇಕು ಅಂದ್ರೆ ನೇರವಾಗಿ ಹೋಗ್ಬೇಕು. ಇಲ್ಲಾರೋ ಬತ್ತವನೇ ಲೋ ಅಣ್ಣ ತಡಿಯಲ್ಲೋ ಲೋ ಲೋ ಎಂತೆಂತ ನನ್ನ ಮಕ್ಳು ಇರ್ತಾರೆ ನೋಡಿ ಇವರು. ಏಯ್ ಯಾವ ನೋಡ್ಕೊಂಬಾರಲ್ಲೇ ಹಿಂದೆ ಮುಂದೆ. ನೀವು ಇಲ್ಲೇನು ನೋಡ್ತಿದ್ದೀರಲ್ಲ, ಈ ಬೋರ್ಡ್ ಬರಬೇಕು ಅಂದರೆ ಚಿತ್ರದುರ್ಗದಿಂದ ಒಂದು 17 ಕಿಲೋಮೀಟ್ರ್ ಅಂದ್ಕೊಳ್ಳಿ. 17 ಕಿಲೋಮೀಟ್ರ್ ಬಂದರೆ ಬೋರ್ಡ್ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ಒಂದು ರೋಡ್ನ ಕ್ರಾಸ್ ಮಾಡ್ಕೊಂಬಿಟ್ಟು ಹೋದರೆ ಅಲ್ಲಿಂದ ನಮ್ಮೂರು. ಇದೇ ನಮ್ಮೂರು, ಹನುಮನಹಳ್ಳಿ ಅಂತ. ಇಲ್ಲ ನಮ್ಮ ಇಲ್ಲ ಊರು ಸುತ್ತಕ್ಕೆ ಹೋಗಿದೆ ಬಡ್ಡಿ ಮಗಂದು. ಇದೇ ನಮ್ಮನೆ. ಅಪ್ಪಾಜಿ ಅಪ್ಪಾಜಿ ಯಾಕಮ್ ಏಯ್ ಅಜ್ಜು ಹೋಯ್ ಗಿರ್ಜಮ್ಮ ಅದು ಹೆಂಗೆ ಗೊತ್ತಾ? ಏಯ್ ಹೋಗ ಸುತ್ತಾಡೋಗು. ನಿನ್ನೆ ಮನೆ ಫುಲ್ಲು ಅದು ಫುಲ್ ಟ್ರೈನಿಂಗ್ ಆಗಿದೆ. ನಮ್ಮ ನಾಯಿ ಥರ ಅಲ್ಲ ಅದು ಗಿರ್ಜಮ್ಮ. ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ. ಉಣ್ಣಕ್ಕೇನೈತೆ ಅಮ್ಮ? ಪಲಾವ್ ತಿನ್ನೋರಮ್ಮ.